ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಪಲ್ ಎಸ್ ಯೂಟ್ಯೂಬ್ ಚಾನಲ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಟಿಬೇಟಿಯನ್ ಹಿಸ್ಟ್ರಿ ಹಾಗೂ ಅವರ ಆರ್ಕಿಟೆಕ್ಚರ್ ಬಗ್ಗೆ ಹೇಳಿದ್ವಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇವೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಒಬ್ಬರು ಲಾಮಾನ ಭೇಟಿಯಾಗಲಿಕ್ಕೆ ಅವರ ಹಾಸ್ಟೆಲಿಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾವು ಟಿಬೇಟಿಯನರ ಅನೇಕ ಕುತೂಹಲ ವಿಷಯಗಳನ್ನು ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ನಮ್ಮ ಫ್ರೆಂಡ್ ಜಾಯ್ನ್ ಆಗ್ತಾರೆ. ಅವರು ಮುಂಡಗೋಡಿನ ಲೋಕಲೈಟ್. ಅವ್ರ ಹೆಸರು ರವಿಕಿರಣ್ ಅಂತ. ಈಗ ನಾವು ಲಾಮಾ ಇರೋವಂಥ ಹಾಸ್ಟೆಲ್ಗೆ ಬಂದ್ವಿ. ಅದರ ಹೆಸರು ಮೋನ್ಪಾ ಹೌಸ್ ಡ್ರೆಫಂಗ್ ಅಂತ. ಇದು ಕ್ಯಾಂಪ್ ನಂಬರ್ 6ಅಲ್ಲಿದೆ. चार्ली क्या नाम है डॉग का नाम? सिम्बा. ಈಗ ನಾವು ಹಾಸ್ಟೆಲ್ನ ರೂಮ್ ಒಳಗಡೆ ಹೋಗ್ತಾ ಇದ್ದೇವೆ. ನಮಗೆ ಸಿಕ್ಕಿರೋ ಲಾಮಾ ಹೆಸರು ಕಾಂಚೆಕ್ ಅಂತ. ಎಸ್, ನಾವಿಲ್ಲಿ ಎಂಟ್ರಿ ಆದ್ವಿ. ನಮಗೆ ಎಂಟ್ರಿ ಆದ ತಕ್ಷಣ ಒಂದು ಫೀಲ್ ಏನಾಯಿತು ಅಂದರೆ ತುಂಬ ಚಿಕ್ಕ ರೂಮು, ಬಟ್ ತುಂಬ ನೀಟ್ನೆಸ್ ಇದೆ, ಫುಲ್ ಕ್ಲೀನಾಗಿದೆ. ಇದೇ ಏನಾದರೂ ನಾವಿದ್ದಿದ್ರೆ ಈ ರೂಮಲ್ಲಿ ಎಲ್ಲ ಕಿತ್ತು ಹರಡ್ಕೊಂಡಿರ್ತಿತ್ತು. ಅದು ನೀವು ಬ್ಯಾಚುಲರ್ ಆಗಿರುವಾಗ. ಎಸ್, ಹೌದು, ನಾವು ಬ್ಯಾಚುಲರ್ ಆಗಿದ್ದ ನಮ್ಮ ರೂಮ್ ನೋಡೋ ಥರ ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ವಿ. ನೋಡಿ, ಅವರು ತುಂಬ ಬುಕ್ಸ್ಗಳಿದ್ದಾವೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಇವ್ರ ಎಜುಕೇಶನ್ ಸಿಸ್ಟಮ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಇವರು 27 ಇಯರ್ಸ್ ಓದಬೇಕು. ಮತ್ತೆ ಇದು ಪ್ಯೂರ್ ಬೌದ್ಧ ಧರ್ಮದ ಮೇಲೆ ಇರ್ತದೆ. 27 ಇಯರ್ಸ್ ಇವರು ಬೌದ್ಧ ಧರ್ಮದ ಮೇಲೆ ಸ್ಟಡಿ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ PhD ಸಿಗ್ತದೆ. ಇದನ್ನು ಬಿಟ್ಟು ಕೂಡ ಅವ್ರಿಗೆ ಇತರೆ ಬೇರೆ ಜನರು ಇರ್ತಾರಲ್ಲ, ಅವರಿಗೆ ಬೇರೆ ಎಜುಕೇಷನ್ ಸಿಸ್ಟಮ್, ಈಗ ನಾವೆಲ್ಲ ಹೆಂಗೆ ನಾರ್ಮಲ್ ಓದ್ತೀವಲ್ಲ ಆ ಥರನೂ ಇದೆ. ಬಟ್ ಈ ಲಾಮಾಗಳಿಗೆ ಮಾತ್ರ 27 ಇಯರ್ಸ್ ಅವ್ರು ಬೌದ್ಧ ಧರ್ಮದ ಮೇಲೆ ಸ್ಟಡಿ ಮಾಡ್ತಾರೆ. ಆ ನಂತರ 27th ಇಯರ್ ಅವರಿಗೆ PhD ಸರ್ಟಿಫಿಕೇಟ್ ಸಿಗತ್ತೆ. ಎಸ್, ಅದೇ ಥರ ನಾವು ಹೋದ್ಮೇಲೆ ಅವ್ರಿಗೆ ತುಂಬ ಚೆನ್ನಾಗಿ ನಮಗೆ ಉಪಚಾರ ಮಾಡಿದ್ರು. ಟೀ ತಂದು ಕೊಟ್ಟರು. ಟೀ ತಂದು ಕೊಟ್ಟಾಗ ನಮಗೆ ಕೊಟ್ಟಿರೋ ಟೀ ನಾರ್ಮಲ್ ಆಗಿತ್ತು. ಬಟ್ ಅವ್ರು ಒಂದು ಟೀ ಬಗ್ಗೆ ಹೇಳಿದ್ರು. ಟಿಬೇಟಿಯನ್ಸು ಟೀಗೆ ಉಪ್ಪು ಹಾಕೊಂಡು ಕುಡಿತಾರಂತೆ. ನಮಕ್ ಟೀ ಮತ್ತೆ ಮೀಠಾ ಟೀ ಅಂತ ಹೌದು, ಹೇಳ್ತಾರೆ. ನಮಕ್ ಟೀ ಅವ್ರಿಗೆ ತುಂಬ ಇಷ್ಟ ಅಂತೆ. ಅದನ್ನು ಹೇಳಿದ್ರು ಅವರು. ನೋಡಿ, ಈಗ ಇವರು ಲಾಸ್ಟ್ ಇಯರಲ್ಲಿ ಇದ್ದಾರೆ. ಅಂದರೆ 27 ಇಯರ್ಸ್ ಇವ್ರದ್ದು ಕಂಪ್ಲೀಟ್ ಆಗ್ತಾ ಇದೆ. ಇವರಿಗೆ ನೆಕ್ಸ್ಟ್ ಇಯರಲ್ಲಿ PhD ಸರ್ಟಿಫಿಕೇಟ್ ಸಿಗ್ತಾ ಇದೆ. ಇವರು ಇಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದು. ಅಂದರೆ ಇವರ ಜೂನಿಯರ್ಸ್ ಲಾಮಗಳಿಗೆ ಟೀಚ್ ಮಾಡ್ಬೋದು, ಅಥವಾ ಫಾರಿನ್ ಕಂಟ್ರೀಸ್ಗಳಿಗೆ ಹೋಗಿ ಕೂಡ ಅಲ್ಲಿ ಕೂಡ ಟೀಚ್ ಮಾಡ್ಬೋದು. ಹಾಗೆ ನಾವು ಮತ್ತೊಂದು ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ, ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಲಾಮಗಳು. ಈ ಲಾಮಗಳಂದ್ರೆ ಏನೂ ಅಲ್ಲ, ನಮ್ಮಲ್ಲೆಲ್ಲ ಹೇಗೆ ಸನ್ಯಾಸಿಗಳೆಲ್ಲ ಇರ್ತಾರಲ್ಲ ಧರ್ಮಕ್ಕೋಸ್ಕರ, ಆ ಥರ ತುಂಬ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾರೆ. ನೋಡಿ, ಅವರು ಧರ್ಮದ ಬಗ್ಗೆ ಎಷ್ಟೊಂದು ನಿಷ್ಠರಾಗಿರ್ತಾರೆ ಅಂತ ಹೇಳಿ. ಒಬ್ಬ ಫ್ಯಾಮಿಲಿಯಲ್ಲಿ ಹೇಗೆ ನಮ್ಮಲ್ಲೆಲ್ಲ ಆರ್ಮಿಗೆ ಹೋಗ್ತಾರೋ ಆ ಥರ ಇವರು ಲಾಮಗಳಾಗಿ ತಮ್ಮ ಧರ್ಮದ ಏನು ಪ್ರಚಾರಕ್ಕಾಗಿ ಅಥವಾ ತಮ್ಮ ಧರ್ಮವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಇವರು ಲಾಮಗಳಾಗ್ತಾರೆ. ಪ್ರತಿ ಫ್ಯಾಮಿಲಿಯಲ್ಲೂ ಸಾಮಾನ್ಯವಾಗಿ ಒಬ್ರು ಇರ್ತಾರಂತೆ. ಹೌದು. ಇನ್ನೊಂದ್ರೆ ಸಣ್ಣ ಮಕ್ಕಳು ಇರ್ತಾರಲ್ಲ, ಅವರು ಆ ಏನು ಧರ್ಮ ಇರುತ್ತಲ್ಲ ಅದರಲ್ಲೇ ಅವ್ರ ಚೈಲ್ಡ್ಹುಡ್ಡನ್ನು ಕಳೀತಾರೆ. ಹೌದೌದು. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಏನು ರೆಡ್ ಕಲರ್ ಡ್ರೆಸ್ ಎಲ್ಲ ಹಾಕಿರ್ತಾರಲ್ಲ ಅವ್ರಿಗೆ ಲಾಮಗಳು ಅಂತಾರೆ. ಈ ಲಾಮಗಳನ್ನು ಬಿಟ್ಟು ಉಳಿದ ಟಿಬೇಟಿಯನ್ಗಳೆಲ್ಲ ನಾರ್ಮಲಾಗಿ ಡ್ರೆಸ್ ಹಾಕೊಂಡಿರ್ತಾರೆ. ನೋಡಿ, ಅಲ್ಲೊಬ್ಬ ಹಿಂದೆ ಹುಡುಗ ಬಂದ, ಅದು ಈ ನಮ್ಮ ಲಾಮನ ಅಕ್ಕನ ಮಗ. ಅವರು ಫ್ಯಾಮಿಲಿ ಫುಲ್ ಅರುಣಾಚಲ್ ಪ್ರದೇಶದಲ್ಲಿ ಇರ್ತಾರೆ. ಇಲ್ಲೇನೋ ಅವ್ರಿಗೆ ಹಾಲಿಡೇ ಇತ್ತು ಅಂತೇಳಿ ಬಂದಿದ್ದಾನೆ ಅವ್ನು ನೋಡಿ ನಾರ್ಮಲ್ ಡ್ರೆಸ್ಸಲ್ಲೇ ಇದ್ದಾನೆ. ನೋಡಿ, ಈಗ ಇವರು 5 ಗಂಟೆ ಆಗಿದೆ. ಇವರು ಊಟ ಮಾಡ್ತಾ ಇದ್ದಾರೆ. ಇವ್ರದ್ದು ಡಿನ್ನರ್ ಟೈಮ್ ಇದು. ಸಂಜೆ 5 ಗಂಟೆ ಆಗಿದೆ. ನಮ್ದೆಲ್ಲ ಇದು ಟೀ ಕುಡಿಯೋ ಟೈಮು. ನಾವು ಇಷ್ಟೊತ್ತಿಗೆ ಟೀ ಕುಡಿತಾ ಇರ್ತಿದ್ವಿ. ಈಗ ನಮ್ಮನ್ನು ಲಾಮಾ ಮೊನೆಸ್ಟ್ರಿ ಕರ್ಕೊಂಡು ಹೋಗ್ತಿದ್ದಾರೆ, ಕ್ಯಾಂಪ್ ನಂಬರ್ 6ನಲ್ಲಿರೋ ಮೊನೆಸ್ಟ್ರಿಗೆ. ನಾವು ಈ ವಿಡಿಯೋದಲ್ಲಿ ನಿಮಗೆ ಮೊನೆಸ್ಟ್ರಿ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೇ ಮೊನೆಸ್ಟ್ರಿ ಬಗ್ಗೆ, ಮೊನೆಸ್ಟ್ರಿ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ಕವರ್ ಮಾಡಿದ್ದೀವಿ. ಈಗ ಹೋಗೋಣ ಅವ್ರ ಜೊತೆಗೆ. ಬನ್ನಿ, ನಮ್ಗೆ ಗೊತ್ತಿಲ್ಲದೆ ಇರೋ ಏನಾದರೂ ಮಾಹಿತಿ ಕೊಡ್ತಾರ ನೋಡೋಣ. There's many different monasteries in Bangkok, like Java Muslim Monastery, and Kuma Monastery, Musaka Monastery, and Dayang Monastery. There's many different monasteries in this location. The name of this monastery? This monastery name is Java Muslim. Yes, Java Muslim Monastery. Okay. ನಾವೀಗ ಡೆಪನ್ ಲೂಸ್ಟಿಂಗ್ ಮೊನೆಸ್ಟ್ರಿಲಿದ್ದೇವೆ.
ಡಿಫೆಂಗ್ ಲೆವಿನ್ಸ್ಟಿಂಗ್ ಮಾನೆಸ್ಟ್ರಿ ಅಂದರೆ ಈಗ ನಾವು ಹೇಗೆ ಪ್ರಾರ್ಥನಾ ಮಂದಿರ ಅಂತ ಕರಿತೀವಲ್ಲ, ದೇವಾಲಯ ಅಂತ ಕರಿತೀವಲ್ಲ, ಅದೇ ಥರ ಇದಿರೋದು. ಈಗ ಬನ್ನಿ ಇಲ್ಲಿ ಹೋಗೋಣ, ಇಲ್ಲೇನೇನಿದೆ ಅಂತ ನೋಡೋಣ. ಓಕೆ. ನೋಡಿ ಈ ಮಕ್ಕಳೆಲ್ಲ ಇದಾರಲ್ಲ, ಇವರು ಲಡಾಖಿಂದ ಬಂದಿದ್ದಾರೆ. ಇವರು ಇಂಟರ್ಸೆಕ್ಷನ್ ಡಿಬೇಟ್ಗೋಸ್ಕರ ಬಂದಿದ್ದಾರೆ. 1 ಮಂತ್ ಇಲ್ಲೇ ಇರ್ತಾರೆ ಇವರು. ಇಲ್ಲಿ ಡಿಬೇಟ್ ಪ್ರೋಗ್ರಾಮಿಗೋಸ್ಕರ ಇಲ್ಲಿ ಇವ್ರು ಬಂದಿದ್ದಾರೆ. ಈಗ ತಾರಾದೇವಿ, ಈಗ ನೀವು ನೋಡ್ತಾ ಇರೋದು ತಾರಾದೇವಿ, ಇದು ಪಾರ್ವತಿ ಒಂದು ಅವತಾರ. ಎಸ್, ಇಲ್ಲಿ ಇದೇ ಥರ ಹಲವಾರು ಹಿಂದೂ ದೇವರುಗಳಿದ್ದಾವೆ ಬುದ್ಧನ ಜೊತೆಗೆ. ಅದೇ ರೀತಿ ಮತ್ತೊಂದು ನಾವು ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ, ಇವರು ಸ್ವಸ್ತಿಕ್ ಚಿಹ್ನೆಯನ್ನು ಬಳಸ್ತಾರೆ. ಹೌದು. ಸುಮಾರು ಕಡೆಗಳಲ್ಲಿ ನಾವು ನೋಡಿದ್ವಿ ಇವರು ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ಬಳಸ್ತಾರೆ. ಮೇನ್ಲಿ ಅದನ್ನು ಡೆಕೋರೇಷನ್ ಪರ್ಪಸ್ಗಂತ ಬಳಸ್ತಾರೆ. ಹಾಗೆ ಅದನ್ನು ಅವರು ಯಂಗ್ ಡ್ರಂಗ್ ಅಂತ ಕರೀತಾರೆ ಈ ಸ್ವಸ್ತಿಕನ್ನು. ಈಗ ಅವರು ಹೇಗೆ 13th 14th ದಲೈ ಲಾಮಾ ಹೀಗೆಲ್ಲ ಬರ್ತಾರಲ್ಲ, ನಿಮ್ಮ ಕ್ವಶನ್ ಬರ್ಬೋದು, ಅವ್ರು ಹೇಗೆ ಅವರೇ ಅವರ ಧರ್ಮಗುರು ಅಂತ ಹೇಳಿ ಪಾಯಿಂಟ್ ಔಟ್ ಮಾಡ್ತಾರೆ ಅಂತ. ಈಗ ಒಬ್ಬರು ದಲೈ ಲಾಮಾ ಹೋದ್ಮೇಲೆ ಇನ್ನೊಬ್ಬರು ದಲೈ ಲಾಮಾ ಬಾರ್ನ್ ಆಗ್ತಾರೆ. ಆವಾಗ ಅವರು ಚಿಕ್ಕವ್ರು ಇರಬೇಕಾದ್ರೆ ಅವ್ರ ಹಿಂದಿನ ಜನ್ಮದ ನೆನಪುಗಳನ್ನೆಲ್ಲ ಅವ್ರು ಹೇಳ್ತಾರೆ. ಅವಾಗ ಅವರೇ ದಲೈ ಲಾಮಾ ಅಂತ ಪಾಯಿಂಟ್ ಔಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಯಾವ ರೀಜನಲ್ಲಿ ಇದ್ದರು, ಅವರ ತಂದೆ ತಾಯಿಗಳು ಯಾರಾಗಿದ್ದರು, ಹೀಗೆ ಹಲವಾರು, ಅಥವಾ ಅವ್ರ ಚಮತ್ಕಾರಗಳನ್ನು ಏನೇನು ಮಾಡಿದರು ಅದನ್ನೆಲ್ಲ ಅವ್ರು ಹೇಳ್ತಾರೆ. ಅಂದರೆ 1 year 2 year ಇದ್ದಾಗಲೇ ಅವರು ಅವ್ರ ಹಿಂದಿನ ಜನ್ಮವನ್ನು ಪ್ರಿಟೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಟೋಟಲಿ ಪುನರ್ಜನ್ಮದ ಥರ ಆಗಿರುತ್ತೆ. ನೀವೀಗ ಫೋಟೋದಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು 11th ದಲೈ ಲಾಮಾ ಇವ್ರದ್ದು. ಇವರು ಸಣ್ಣವ್ರು ಇರಬೇಕಾರಲ್ಲೇ ಇವರನ್ನು ಚೀನಾದವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಇವ್ರು ಸುಳಿವು ಸಿಕ್ಕಿಲ್ಲ. ಇವ್ರು ಬದುಕಿದಾರೋ ಅಥವಾ ಡೆತ್ ಆಗಿದ್ದಾರೋ ಏನೂ ಗೊತ್ತಿಲ್ಲ ಇವ್ರ ಬಗ್ಗೆ. ಸಾರಿ, ಇದು ಇವರಿಗೆ ಏನಂತ ದಲೈ ಲಾಮಾ ಅಂತ ಕರೆಯಲ್ಲ, ಪೆಂಚನ್ ನಾಮ ಅಂತ ಕರೀತಾರೆ. ಎಸ್. ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಈ ಲಾಮಗಳ ಖರ್ಚು ವೆಚ್ಚಗಳನ್ನು ಹೆಂಗೆ ನೋಡ್ಕೋತಾರೆ ಅಂತ. ಎಸ್, ಅವರು ಈ ಮೊನೆಸ್ಟ್ರಿಗಳಿಗೆ ಪ್ರೇಯರ್ ಮಾಡಲಿಕ್ಕೆ ಮತ್ತು ಏನಾದರೂ ಪೂಜೆಗಳನ್ನು ಮಾಡಲಿಕ್ಕೆಲ್ಲ ಬರ್ತಾರಲ್ಲ, ಆವಾಗ ಈ ಬೇರೆ ಲಾಮಗಳನ್ನು ಬಿಟ್ಟು ಬೇರೆ ಟಿಬೇಟಿಯನ್ಸ್ ಇರ್ತಾರಲ್ಲ, ಅವರು ಅಲ್ಲಿ ಬಂದವರು ಅವ್ರಿಗೆ ದಾನಗಳನ್ನು ನೀಡ್ತಾರೆ. ಅದೇ ದಾನದಲ್ಲಿ ಅವರು ಜೀವನವನ್ನು ನಡೆಸ್ತಾರೆ. ದಕ್ಷಿಣೆ ಥರ. ಇವಾಗೆ ನೀವು ನೋಡ್ತಿದ್ದಾರಲ್ಲ, ಆ ಡಿಸೈನ್ಗೆ ಅವರು ಟಿಬೇಟಿಯನ್ ಲ್ಯಾಂಗ್ವೇಜಲ್ಲಿ ಲೆನ್ಸಾ ಮತ್ತು ಫೆನ್ಸಾ ಅಂತ ಕರೀತಾರೆ. ಆರ್ಟ್ನ ಹೆಸರು ಲೆನ್ಸಾ ಮತ್ತು ಫೆನ್ಸಾ ಅಂತ. ಈಗ ನಮ್ಮಲ್ಲೂ ಹೇಗೆ ಕಾರ್ವಿ ಅಂತೆಲ್ಲ ಒಂದು ಓಲ್ಡ್ ಆರ್ಟ್ ಇದೆಯಲ್ಲ, ಅದೇ ಥರ ಅವ್ರದ್ದು ಲೆನ್ಸಾ ಮತ್ತು ಫೆನ್ಸಾ ಅಂತ. ಗೋಂಜಪ್ ಜೊತೆಗೆ ಫುಲ್ ಮಾತಾಡ್ತಾ ಬರ್ತಾ ಇದ್ದಾಳೆ, ಡಿಸ್ಕಸ್ ಮಾಡ್ತಿದ್ದಾಳೆ. ಅವ್ರು ಏನು ಹೇಳ್ತಾರೆ ಅಂದರೆ, ಖರ್ಚು ವೆಚ್ಚಗಳ ಬಗ್ಗೆ ಚಿಂತೆನೇ ಮಾಡಬಾರ್ದು, ಅವಾಗ ಟೆನ್ಷನ್ ಇರೋದಿಲ್ಲ. ಅದ್ರ ಬಗ್ಗೆ ಅವ್ರು ವಿಚಾರನೇ ಮಾಡೋದಿಲ್ಲ ಅಂತೆ, ಏನು ವಿಚಾರ ಮಾಡೋದಿಲ್ಲ. EMI ಕಟ್ಟೋದು ಯಾವಾಗ, ದುಡ್ಡು ಹೆಂಗೆ ತರೋದು, ಏನು ಚಿಂತೆ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಅವ್ರ ಮೈಂಡ್ ಯಾವಾಗಲೂ ಪೀಸ್ಫುಲ್ ಆಗಿರ್ತದೆ. ಇದೊಂದು ನನಗೂ ಇವತ್ತು ವಿಚಾರ ಮಾಡಬೇಕಾಗಿದ್ದು ಅನಿಸ್ತು. ಮೇ ಬಿ ನಾಳೆಯಿಂದ ಜಾಬ್ ಬಿಟ್ಬಿಟ್ರೆ ಕರೆಕ್ಟ್ ಟೆನ್ಷನ್ ಇಲ್ಲದೆ ಫ್ರೀ ಆಗಿರ್ಬೋದು. है ना 3 बजे और अपने गुरुजी के पास टीचर रिसीव करने के लिए जाना पड़ता है. ಹಾಂ. ಓಕೆ, ನಾವು ಅವ್ರದ್ದು ಡೈಲಿ ರೌಟೀನ್ ಬಗ್ಗೆ ಕೇಳಿದ್ವಿ. ಮಾರ್ನಿಂಗ್ 6 o'clock ಹೇಳ್ತಾರೆ ಅವರು. ಡೈಲಿ ಎದ್ದು ಅವರು ಪ್ರೇಯರ್ಗೆ ಹೋಗ್ತಾರೆ, ಆಮೇಲೆ ಟಿಫನ್ ಮಾಡ್ತಾರೆ, ಆಮೇಲೆ ಮತ್ತೆ 9 o'clockಗೆ ಡಿಬೇಟ್ಗೆ ಹೋಗ್ತಾರೆ, 1 ಗಂಟೆಗೆ ಊಟ ಮಾಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ 3 ಗಂಟೆ ತನಕ. 3 ಗಂಟೆ ಆದಮೇಲೆ ಮತ್ತೆ ಅವ್ರು ಗುರೂಜಿ ಹತ್ರ ಹೋಗ್ತಾರೆ, ಟೀಚಿಂಗ್ ತೊಗೋತಾರೆ, ಆಮೇಲೆ ಸಂಜೆ ಮೇಲೆ ಮಕ್ಕಳಿಗೆ ಹೋಮ್ವರ್ಕ್ ಹೇಳ್ಕೊಡ್ತಾರೆ. ಇದು ಅವರ ಡೈಲಿ ರೌಟೀನ್. ಇವರು ಏನು ಎಂಟರ್ಟೈನ್ಮೆಂಟ್ಗೋಸ್ಕರ ಮೂವಿ ನೋಡ್ತಾರಂತೆ, ಮತ್ತೆ ಆಚೆ ಈಚೆ ತಿರ್ಬೋದು, ಅದೆಲ್ಲ ಮಾಡ್ತಾರೆ. ಅವತಾರ ಅನ್ನೋ ಮೂವಿ ನೋಡಿದ್ದಾರೆ ಸದ್ಯ. ನಾವು ಅವರಿಗೆ ಕಾಂತಾರ ಮೂವಿ ನೋಡ್ಲಿಕ್ಕೆ ಹೇಳಿದ್ದೀವಿ, ನೋಡಲೇಬೇಕು ಅಂತ ಹೇಳಿದ್ದೀವಿ. ಕಾಂತಾರ ನೋಡ್ತಾರೆ ಅವರು. ನೋಡಿ ನಮಗೆ ಮೆಸೇಜ್ ಮಾಡ್ತಾರೆ. ಅವರಿಗೆ ಅವ್ರ ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲ, ಯಾಕಂದರೆ ಬರ್ಡೇ ನೆನಪಿಸ್ಕೊಳ್ತಾ ಹೋದರೆ ಖುಷಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹೊಸ ದಿನ ಪ್ರತಿದಿನ ತನ್ನ ಬರ್ಡೇ ಅಂತ ಹೇಳಿ
ಅನ್ಕೋತಾರಂತವ್ರು. ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಅದೇ ಅವ್ರ ಬರ್ತಡೇ. ಅವ್ರಿಗೆ ಬರ್ತಡೇ ಯಾವಾಗ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ನೋಡಿ ನಾವೀಗ ಕೆಫೆಗೆ ಬಂದ್ವಿ. ನಾನು ಮತ್ತು ಅಶು ಲೆಮನ್ ಸೋಡಾ ತಗೋತಿದ್ದೀವಿ. ನೋಡಿ ಇವ್ರದೇ ಕೆಫೆ. ನೋಡಿ. ಇವ್ರು ಇರ್ತಾರಲ್ಲ ಸಂತಗಳು ಇರ್ತಾರಲ್ಲ, ಅವರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಲ್ಲಿ ವರ್ಕ್ ಮಾಡಲೇಬೇಕು 3 months. ಎಲ್ಲ ಸೆಕ್ಷನಲ್ಲೂ ಅಂದರೆ ಹೋಟೆಲಲ್ಲಿ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಮಾಡ್ತಾರೆ, ಶಾಪಲ್ಲಿ ಮಾಡ್ತಾರೆ. ಅಂದರೆ ಅವ್ರದ್ದೇನು ಫಿಲಾಸಫಿ ಏನು ಹೇಳುತ್ತೆ ಅಂದರೆ ಇದು ಗೊತ್ತಿರಬೇಕು ಅಂತ ಹೇಳುತ್ತೆ. ಮಸ್ಟ್ ಆ್ಯಂಡ್ ಎಲ್ಲ ವೃತ್ತಿ ಎಲ್ಲ ಧರ್ಮಗಳಿಗೂ ಗೌರವ ಕೊಡಬೇಕು, ಎಲ್ಲದನ್ನು ತಿಳ್ಕೊಂಡಿರಬೇಕು ಅನ್ನೋದನ್ನು ಅವರ ಎಜುಕೇಷನ್ ಪಾರ್ಟ್ ಆಗಿ ಅವ್ರು ತೋರಿಸ್ತಾರೆ. ಎಸ್, ಇವ್ರ ಜೊತೆಗೆ ನಾವು ಇವಾಗ ಬಂದಿದ್ದೀವಿ ಕೆಫೆಗೆ. ವಿಲ್ ಹ್ಯಾವ್ ಸಮ್ ಫುಡ್, ವಿಲ್ ಎಂಜಾಯ್. उस टाइम में ये होगा, you guys are definitely come. ನೆಕ್ಸ್ಟ್ ಇಯರ್ ಇವರಿಗೆ PhD ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಅದರ ಸೆರೆಮನಿಗೆ ನಮ್ಮನ್ನು ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಎಸ್, ನಾವು ನೆಕ್ಸ್ಟ್ ಇಯರ್ ಹೋಗ್ತೇವೆ. ಆದರೆ ಹೋಗಿ ಅವರ ಆ ಸೆರೆಮನಿ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಕವರ್ ಮಾಡ್ತೇವೆ. ಅದೇ ರೀತಿಯಾಗಿ ಈ ಟಿಬೇಟಿಯನ್ಸ್ ನ್ಯೂ ಇಯರ್ ಮಾರ್ಚಲ್ಲಿ ಮಾಡ್ತಾರಂತೆ. ಅದಕ್ಕೆ ಲೋಸರ್ ಅಂತ ಕರೀತಾರೆ ಅವ್ರದ್ದು ನ್ಯೂ ಇಯರ್ಗೆ. ಅವಾಗ ಅವ್ರಿಗೆ ಹಾಲಿಡೇ ಸೀಸನ್ ಇರುತ್ತಂತೆ. आदत पड़ जाएगा ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಲೈಟಿಂಗ್ಸು. ಇವಾಗ ಇಲ್ಲಿ ಡಿಬೇಟ್ ನಡೀತಾ ಇದೆ ಕರ್ಮ ಮೇಲೆ, ಅಂದರೆ ಕಾನ್ಸೆಪ್ಟ್, ಅಂದರೆ ಏನು ಸಬ್ಜೆಕ್ಟ್ ಇದೆಯಲ್ಲ ಅದು ಕರ್ಮ ಮೇಲೆ. ಮತ್ತು ನೋಡಿ ಎಷ್ಟು ಡಿಸಿಪ್ಲಿನ್ ಆಗಿ ಅವರು ಡಿಬೇಟ್ ಮಾಡ್ತಿದ್ದಾರೆ. ಪ್ರತಿ ಸಲ ಅವ್ರ ಪಾಯಿಂಟನ್ನು ಹೇಳಬೇಕಿದ್ರೆ ಚಪ್ಪಾಳೆಯನ್ನು ಹೊಡೆದು ಅವ್ರ ಪಾಯಿಂಟನ್ನು ಹೇಳ್ತಾರೆ. ಅಂದರೆ ಅವರು ಅಷ್ಟು ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ. ಇದರಲ್ಲಿ 2 ಥರ ಗುಂಪುಗಳಾಗಿದ್ದಾರೆ ನೋಡಿ. ಆ ಕಡೆ ಒಬ್ಬರು, ಈ ಕಡೆ ಆಪೋಸಿಟ್ ಆಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಏನು ಮೇಲ್ಗಡೆ ಕೂತ್ಕೊಂಡಿದ್ದಾರಲ್ಲ ಅಲ್ಲೇ 2 ಜನ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ. ಅವರು ಡಿಪೆಂಡರ್, ಅಂದರೆ ಇವ್ರು ಏನು ವಾದ ಮಾಡ್ತಾರೆ, ಡಿಬೇಟ್ ಮಾಡ್ತಾರೆ, ಅದನ್ನು ಅವರು ಡಿಸೈಡ್ ಮಾಡ್ತಿದ್ದಾರೆ ಅಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು. ಈ 2 ಸೊಸೈಟಿ ಮಧ್ಯೆ ನಡೀತಾ ಇದೆ ಡಿಬೇಟು. ಎಸ್, ಸಬ್ಜೆಕ್ಟು ಕರ್ಮ. ಸ್ನೇಹಿತರೆ, ನಾವೀಗ ಇವ್ರನ್ನ ಬೀಳ್ಕೊಡ್ತಿದ್ದೇವೆ. ಇವರಿಗೆ ಜೂ ಚೇ ಚೇ ಅಂತ ಹೇಳುವಂತ ಸಮಯ. तुमचे जगह मतलब होते थैंक यू ಅಂತ ಅರ್ಥ. ಇವ್ರಿಗೆ ಥ್ಯಾಂಕ್ ಯು ಹೇಳಿ ಕಳಿಸ್ತಾ ಇದ್ದೇವೆ. ಜೂ ಚೇ ಚೇ. ವಿಲ್ ಮೀಟ್ ಯು ಅಗೇನ್. प्लीज कपल आइस चैनल को सब्सक्राइब करें. थैंक यू. ನೈಟ್ ವ್ಯೂ ಈ ಥರ ಕಾಣಿಸುತ್ತೆ ಮೊನೆಸ್ಟರೀಸ್ದು. ಹಾಗೆ ನಾವು ಈ ಮೂಲಕ ಕಾಂಚೆಕ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ತುಕ್ ಜೇ ಚೇ.